ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯದ ನಾಯಕರಿಗೆ ಯಾವುದೇ ಸಚಿವ ಸ್ಥಾನ ನೀಡದೇ ಇರುವುದು ದುರಂತದ ಸಂಗತಿಯಾಗಿದೆ. ಇದು ಸರ್ಕಾರದ ಬೇಜವಾಬ್ದಾರಿತನ ಹಾಗೂ ಸಮುದಾಯಕ್ಕೆ ಮಾಡುತ್ತಿರುವ ದ್ರೋಹವಾಗಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ರಘುನಾಥ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಿ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯ ಸಮಾಜಕ್ಕೆ ಬೇಕಾಗಿದೆ ಹಾಗೂ ರಾಜಕೀಯ ಪ್ರಾತಿನಿಧ್ಯಕ್ಕೂ ಬೇಕಾಗಿದೆ. ಹೀಗಾಗಿ ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರ ಬ್ರಾಹ್ಮಣ ಸಮುದಾಯವನ್ನು ಕಡೆಗಣಿಸುತ್ತಿರುವುದು ಸರಿಯಾದ ಕ್ರಮವಲ್ಲ ಎಂದರು. ಈ ಒಂದು ಪ್ರತಿಭಟನೆಯಲ್ಲಿ ಬ್ರಾಹ್ಮಣ ನಿಗಮ ಮಂಡಳಿಯ ಅಧ್ಯಕ್ಷರಾದ ಜಯಸಿಂಹ ಹಾಗೂ ಮಹಾಸಭಾದ ಮಾಜಿ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಸೇರಿದಂತೆ ಹಲವು ಬ್ರಾಹ್ಮಣ ಸಮುದಾಯದ ಮುಖಂಡರು, ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಮನವಿಯನ್ನು ಸಹ ಮಾಡಲಾಯಿತು. ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿದ್ದೀನಿ ಮತ್ತು ಅನೇಕ ಅರ್ಚಕರು ಎಲ್ಲ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ. ನಾವು ಬರೀ ನೆನ್ನೆ ಮಧ್ಯಾಹ್ನ ಹೇಳಿದ್ದಕ್ಕೆ ಬಂದಿರೋದು. ಇದೇನಾದರೂ ನಾವು ಒಂದು 2-3 ದಿವಸ ಮುಂಚೆ ಆಗಿದ್ದಿದ್ರೆ ಇಡೀ ರಾಜ್ಯದ ತುಂಬ ಬರ್ತಕ್ಕಂಥ ಎಲ್ಲ ಬರೋ ಅವಕಾಶ ಇತ್ತು. ತೊಂದರೆ ಇಲ್ಲ, ನಮಗೆ ಸಂಖ್ಯೆ ಬೇಕಾಗಿಲ್ಲ. ನಮ್ಮದು ಏನಪ್ಪ ಅಂದ್ರೆ ನಮ್ಮ ಭಾವನೆ ಏನಿದೆ ಅನ್ನೋದು ಸರ್ಕಾರಕ್ಕೆ ತಿಳಿಸುವಂಥ ಒಂದು ಅವಕಾಶವನ್ನು ನಾವು ಇದು ಸಂದರ್ಭ ಮಾಡ್ಕೊಂಡ್ವಿ. ಸರ್, ಈಗ ಸರ್ಕಾರಕ್ಕೆ ತಮ್ಮ ಉದ್ದೇಶ ಏನು ಮತ್ತು ಯಾವ ಸರ್ಕಾರದ ರೆಪ್ರೆಸೆಂಟೇಟಿವ್ ಯಾರಾದ್ರೂ ಬಂದಿದ್ದಾರಾ ಇದುವರೆಗೂ? ನಿಮ್ಮ ಅಲ್ಲ, ನಾವು ಯಾರನ್ನು ಕರೆದೂ ಇಲ್ಲ. ಯಾಕೆ ಗೊತ್ತಾ, ಇದು ಅವರು ಹೋಗತ್ತೆ, ಗೊತ್ತಾಗತ್ತೆ. ಯಾಕಂದ್ರೆ ಇಂಟೆಲಿಜೆನ್ಸ್ ಇದೆ, ಮತ್ತೊಂದಿದೆ, ಮತ್ತು ಅವ್ರದ್ದೇ ಅದು. ಅವರೆಲ್ಲ ಏನು ಮಾಡ್ತಾರೆ ಅಂತಂದ್ರೆ, ಇವಾಗ ಯಾಕೆ ಸೇರಿದ್ರು ಇವರೆಲ್ಲ ಅನ್ನೋದು ರಿಪೋರ್ಟ್ ಇಷ್ಟೊಂದು ಹೋಗಿರುತ್ತೆ. ನಾವು ಈಗಲೂ ಹೇಳೋದೇನಪ್ಪ ಅಂತಂದ್ರೆ, ಆಗಿರ್ತಕ್ಕಂಥ ಒಂದು ಮನಸ್ಸಿನ ನೋವು ಸರ್ಕಾರ ಈ ಸಲ ಒಂದು ಅವಕಾಶ ಮಾಡುತ್ತೆ ಅನ್ನತಕ್ಕಂಥ ನಮ್ಮ ಮನೋಭಾವನೆ. ಎಲ್ಲ ಒಂದು ಕಡೆ ಈಗ ತಾವು ಬ್ರಾಹ್ಮಣ ಸಮುದಾಯ ರೆಪ್ರೆಸೆಂಟ್ ಮಾಡೋ ಶಾಸಕರಿಗೆ ಸಚಿವ ಸ್ಥಾನ ಕೊಡೋ ವಿಚಾರದಲ್ಲಿ ನಿನ್ನೇನು ಮಾತಾಡಿದ್ರಿ. ಬಟ್ ಇವತ್ತು ಶಾಸಕರು ಕೂಡ ಕರೆದು ಮಾತಾಡಬೇಕಾಗಿತ್ತು, ಅದು ಬಿಟ್ರೆ ನಮ್ಮ ನೋವು ಏನು ಇರಲಿಲ್ಲ ಅನ್ನೋ ತರ ಹೇಳಿದ್ದಾರೆ. ಅಲ್ಲ ಅವರು ಯಾಕಂದ್ರೆ ಕೇಳಿ ನೋವು ಅಂತ ಅಲ್ಲ, ಅವ್ರಿಗೆ ನೋವಾಗಿಲ್ಲದೆ ಇರ್ಬೋದು. ಯಾಕಂದ್ರೆ ಅವನು ಈಸ್ ಅ ಡಿಸಿಪ್ಲಿನ್ ಸೋಲ್ಜರ್ ಟು ದಿ ಪಾರ್ಟಿ. ನಮಗೆ ನಮ್ಮ ಸಮಾಜ ಇದೆಯಲ್ಲ, ನಮ್ಮ ಸಮಾಜದವ್ರು ಆಗಿಲ್ಲ ಅಂತ ನೋವಿದೆ. ಆದ್ರಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇದಕ್ಕೂ ದಿನೇಶ್ ಗುಂಡೂರಾವ್ ಸಂಬಂಧ ಇಲ್ಲ. ಒಟ್ಟಾರೆ ಸಮುದಾಯದ ಒಂದು ಸಮುದಾಯ ಇವಾಗ ನಾನು ಹೇಳಿದ್ನಲ್ಲ, ನಮ್ಮಲ್ಲಿ 3 ಜನ ಇದ್ದಾರೆ. 9 ಬಾರಿ ಅಲ್ರಿ, 9 ಬಾರಿ ಗೆಲ್ಲಿಯೋದೇನು ಹುಡುಗಾಟ ನನ್ರಿ. ದೇಶಪಾಂಡೆ ಅವರು 9 ಬಾರಿ ಕಂಟಿನ್ಯೂಸ್ ಇಡೀ ಅವರೇ ವೆರಿ ಸೀನಿಯರ್ ಇಂದ ಅಸೆಂಬ್ಲಿ. ಅದಾದ್ಮೇಲೆ 6 ಸಾರಿ ಇವ್ರು ಗೆದ್ದಿದ್ದಾರೆ, ಇವು ಹೊಸದಾಗಿ ಬಂದಿದ್ದಾರೆ. ಮತ್ತು ನಾವೆಲ್ಲ ಜಾತ್ಯತೀತ ಮನೋಭಾವನೆಯಲ್ಲಿ ಬೆಳೆದಿರ್ತಕ್ಕಂಥ, ನಮಗೆ ಜಾತಿ ಅನ್ನೋದು ಹುಟ್ಟಲ್ಲಿ ಜಾತಿ ಇರ್ಬೋದು, ನಮ್ಮದು ಸಮಾಜಕ್ಕೆ ಸಮರ್ಪಣೆ ಮಾಡ್ತೀವಿ. ಹಾಗಾಗಿ ನಾವೆಲ್ಲರಿಂದಲೂ ಕೂಡ ನಮಗೆ ಪ್ರೀತಿ ಗೌರವ ನಮ್ಗೆ ಒಂದು ಸಿಗುತ್ತೆ. ಒಟ್ಟಾರೆ ಸರ್ಕಾರಕ್ಕೆ ಏನು ಕರೆ ಕೊಡ್ತೀರಿ? ಸರ್ಕಾರಕ್ಕೆ ನಮ್ಮ ನೋವನ್ನ ಪರಿಹಾರ ಕೊಡ್ತಾರೆ ಅಂತ ಬಹಳ ಅಚಲವಾದ ನಂಬಿಕೆ. ಯಾಕಂತಂದ್ರೆ ನಾವೆಲ್ಲ ದೇವ್ರು ನಂಬಿರೋರು, ಗುರುಗಳು ನಂಬಿರೋರು. ಗುರುಗಳು ನಂಬಿರ್ತಕ್ಕಂಥ ಮುಖ್ಯಮಂತ್ರಿ ಶಿವಕುಮಾರ್ ಖಂಡಿತವಾಗಿಯೂ ನಮಗೆ ಈ ವಿಚಾರದಲ್ಲಿ ಬ್ರಾಹ್ಮಣರಿಗೆ ಒಂದು ಶಕ್ತಿ ಕೊಡ್ತಾರೆ ಅನ್ನೋದು. ಇವತ್ತು ಆಸ್ಪತ್ರೆ ಜಯಿಸೋರು ಒಂದು ಸರ್ಕಾರದ ಭಾಗವಾಗಿದ್ದಾರೆ, ಸಮುದಾಯದ ಪರವಾಗಿ ಬಂದಿದ್ದಾರೆ. ಅಲ್ಲ, ನಾನು ಸಮಾಜದ ಪರವಾಗಿ ಬಂದೆ. ಯಾಕಂದ್ರೆ ನಾನು ಬಹಳ ಅತ್ಯಂತ ಇಡೀ ರಾಜ್ಯ ತಿರುಗಿರ್ತಕ್ಕಂಥ ಬ್ರಾಹ್ಮಣ ಹುಡುಗ. ನಾನು ಗುಂಡೂರಾಯರ ಕೈ ಕೆಳಗೆ ಬೆಳೆದಿರ್ತಕ್ಕಂಥದ್ದು. ಆದ್ದರಿಂದ ನನಗೆ ಇಡೀ ರಾಜ್ಯದ ಅನುಭವ ಇದೆ, ತಿಳುವಳಿಕೆ ಇದೆ. ಸಮಾಜನ ಯಾವತ್ತೂ ಕೂಡ ಅಡ್ಡದಾರಿಗೆ ಹೋಗದಂಗೆ ನೇರವಾದ ದಾರಿನಲ್ಲಿ ಹೋಗೋಂಥ ವ್ಯವಸ್ಥೆನ ಮತ್ತೆ ಪ್ರದೀಪ್ ಅವರು ಈಗ ನೂತನವಾಗಿ ರಚಿಸಿರುವ ಮಂತ್ರಿಮಂಡಲದಲ್ಲಿ ಬ್ರಾಹ್ಮಣರಿಗೆ ಪ್ರಾತಿನಿಧ್ಯ ಸಿಗದೇ ಇರೋದ್ರ ಬಗ್ಗೆ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಘ ಮತ್ತು ಎಲ್ಲ ಸಂಘಟನೆಯವರು ಸೇರಿ ಬ್ರಾಹ್ಮಣ ಸಮುದಾಯ ಇವತ್ತಿಲ್ಲಿ ನಾವು ನಮ್ಮ ನೋವನ್ನ ಸರ್ಕಾರಕ್ಕೆ ತಿಳಿಸೋ ರೀತಿಯಲ್ಲಿ ಇವತ್ತೊಂದು ಸಾಂಕೇತಿಕವಾಗಿ ಇವತ್ತು ನಾವು ಸಭೆ ಕರೆದಿದ್ದೀವಿ. ನಮ್ಮಲ್ಲಿ ಅತಿ ಹಿರಿಯರಾದ ಬ್ರಾಹ್ಮಣ ಶಾಸಕರಾದ ದೇಶಪಾಂಡೆಜಿ ಇದ್ದಾರೆ, ಹಾಗೂ 9 ಸಲ 10 ಸಲ ಗೆದ್ದಿರೋಂಥವ್ರು, 6 ಸಲ ಗೆದ್ದಿರೋಂಥ ದಿನೇಶ್ ಗುಂಡೂರಾಯರಿದ್ದಾರೆ, ಹಾಗೂ ವಿಶ್ವಾಸ್ ವೈದ್ಯರು, ಆಮೇಲೆ MLC ಆದ ನಮ್ಮ UB ವೆಂಕಟೇಶ್ ಅವರು ಇದ್ದಾರೆ, ಹಾಗೂ ಸಾಕಷ್ಟು ಹಿರಿಯರಿದ್ದಾರೆ. ಈಗ ನಮ್ಮ ಜಯಸಿಂಹರವರು ಹೇಳ್ದಂಗೆ 53 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವರು. ಅದರಿಂದ ನಮ್ಮ ಬ್ರಾಹ್ಮಣ ಸಮುದಾಯನ ನೀವು ಕಡೆಗಣಿಸ್ಬೇಡಿ. ಯಾವ ಕಾರಣದಿಂದ ಕಡೆಗಣಿಸಿದ್ದಾರೆ ಅಂತ ನಾವು ಹೇಳೋದಿಲ್ಲ. ಇದು ಅವರ ಇದರಿಂದ ಹೋಗಿದೆಯೋ, ಹೈಕಮಾಂಡಿಗೆ ತಿಳಿದಿಲ್ವೋ, ಅಥವಾ ನಮ್ಮ ಶ್ರೇಷ್ಠತೆಯನ್ನ ನೀವು ಜ್ಯೇಷ್ಠತೆ ಅಂತ ನೀವು ಮಾನದಂಡವಾಗಿ ತಗೊಳ್ಳಿ. ಯಾಕಂದ್ರೆ ನಮ್ಮ ದೇಶಪಾಂಡೆಜಿಯವರು ಇಡೀ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಂಥವ್ರು ದೇಶಪಾಂಡೆಜಿ. ಹಾಗೂ
ಕರ್ನಾಟಕದಲ್ಲಿ ಈಗಾಗಲೇ ಆಗಿರುವಂಥ 25 ಮುಖ್ಯಮಂತ್ರಿಗಳಲ್ಲಿ ಶ್ರೇಷ್ಠ ಮುಖ್ಯಮಂತ್ರಿಗಳು ಇಬ್ಬರಲ್ಲಿ ನಂಬರ್ 1 and 2 ಬರುವಂಥವ್ರು ನಮ್ಮ ಗುಂಡೂರಾಯರು ಮತ್ತು ರಾಮಕೃಷ್ಣ ಹೆಗಡೆ ಅವರು. ಇಂಥ ಸೇವೆ ಮತ್ತು ಈ ನಾಡಿಗೆ ಕೊಟ್ಟಂಥ ಬ್ರಾಹ್ಮಣರನ್ನ ಕಡೆಗಣಿಸಬೇಡಿ. ಯಾಕಂದರೆ ಬ್ರಾಹ್ಮಣರು ಈ ಸಮಾಜದ ಆಸ್ತಿ. ಬ್ರಾಹ್ಮಣರನ್ನ ಬಿಟ್ಟರೆ ಸಮಾಜ ಒಂದಾಗಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣರನ್ನ ಒಟ್ಟಾಗಿ ತಗೊಂಡೋಗ್ಬೇಕಾಗತ್ತೆ ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀವಿ. ಅಧ್ಯಕ್ಷರಾದ ಮೇಲೆ ಒಂದು ದೊಡ್ಡದಾದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಸೊ ಇವತ್ತಿನ ಪ್ರತಿಭಟನೆ ಉದ್ದೇಶ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ನಾವೆಲ್ಲ ಇಲ್ಲಿ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದೇವೆ. ಕಳೆದ 70 ವರ್ಷದ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಸ್ವಾತಂತ್ರ್ಯ ಬಂದ ನಂತರದ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಬ್ರಾಹ್ಮಣರು ಇಲ್ಲದೇ ಇರುವುದೇ ಒಂದು ಆಶ್ಚರ್ಯವಾದಂಥ ಸಂಗತಿ. ಈ ವಿಚಾರ ನಮ್ಮ ಇಡೀ ಸಮುದಾಯದಲ್ಲಿ ಪ್ರತಿಧ್ವನಿಸಿದೆ. ಅನೇಕರಿಗೆ ಬೇಸರವಾಗಿದೆ, ಅನೇಕರಿಗೆ ನಿರಾಶೆಯಾಗಿದೆ. ಹಾಗಾಗಿ ಈ ವಿಚಾರವನ್ನು ಕಳೆದ 2-3 ದಿನದಲ್ಲಿ ತುಂಬ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಚರ್ಚೆ ಆಗ್ತಾ ಇದೆ, ಚರ್ಚೆ ಆಗಿತ್ತು. ಅದರಲ್ಲೂ ಸಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸುಮಾರು 88,000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಈಗ. ಇದರಲ್ಲಿ ಕಾಂಗ್ರೆಸ್ಸಿನ ಪಕ್ಷದ ಅನೇಕ ಹಿರಿಯ ಮುಖಂಡರು ಕೂಡ ನಮ್ಮಲ್ಲಿ ಸದಸ್ಯರಿದ್ದಾರೆ. ಅವರು ಎಲ್ಲರೂ ಕೂಡ ಇದರ ಬಗ್ಗೆ ದೀರ್ಘವಾಗಿ ಚರ್ಚೆಗಳು ಮಾಡಿ ನಮ್ಮ ಸಮಾಜಕ್ಕೆ ಆಗಿರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವೊಂದು ಪ್ರತಿಭಟನೆ ಮಾಡಲೇಬೇಕು, ಸರ್ಕಾರದ ಗಮನ ಸೆಳೀಬೇಕು ಅಂತ ಹೇಳಿದ್ರಿಂದ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಸರ್, ಎಲ್ಲೋ ಒಂದು ಕಡೆ ಎಲ್ಲ ಸಮುದಾಯಗಳನ್ನ ಎಲ್ಲರಿಗೂ ಸೂಕ್ತ ಪ್ರಾತಿನಿಧ್ಯ ಕೊಡೋಕ್ಕಾಗಲ್ಲ. ಯಾಕಂದ್ರೆ ತಮಗೆ ಗೊತ್ತು 36 ಪೋರ್ಟ್ಫೋಲಿಯೋ ಇರೋದನ್ನ ಇನ್ಕ್ಲೂಡಿಂಗ್ CM. ಆದರೆ ಬ್ರಾಹ್ಮಣ ಸಮುದಾಯದ ಹಿರಿಯರು 8 ಬಾರಿ ಗೆದ್ದಂಥ ದೇಶಪಾಂಡೆ ಅವರು ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಕೈಗಾರಿಕಾ ವಲಯದಲ್ಲಿ ಅವರದೇ ಹೆಸರು ಮಾಡಿದ್ದಾರೆ. ಯಾಕೆ ಅವ್ರನ್ನ ಕಡೆಗಣನೆ ಮಾಡಿರೋ ಹಿಂದಿರೋ ಉದ್ದೇಶ ಏನು? ನೋಡಿ, ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 135 ಅಥವಾ 136 ಶಾಸಕರಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಆ ಪಕ್ಷದ ಮುಖಂಡರುಗಳು ಯಾರನ್ನು ಬೇಕಾದರೂ ಸಚಿವರನ್ನಾಗಿ ಮಾಡ್ಕೊಳ್ಬೋದು, ಯಾರನ್ನು ಬೇಕಾದರೂ ಸಚಿವರು ಮಾಡದೇ ಇರೋನು ಇರಬಹುದು. ಆ ವಿಚಾರ ನಮಗೆ ಸಂಬಂಧಪಟ್ಟಿದ್ದಲ್ಲ. ನಾವು ಅದ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟಪಡೋದಿಲ್ಲ. ನೂರಾರು ಸಮಾಜದ ಒಳಪಂಗಡಗಳು ಎಲ್ಲ ಇರೋದ್ರಿಂದ ಯಾರನ್ನು ಬೇಕಾದರೂ ಅವ್ರು ಮಾಡ್ಬೋದು, ಯಾರನ್ನು ಬೇಕಾದರೂ ಬಿಡ್ಬೋದು. ಆದರೆ ಈ 70 ವರ್ಷದ ಇತಿಹಾಸದಲ್ಲಿ ಯಾವುದೇ ಕಾರಣಕ್ಕೆ ಯಾವತ್ತೂ ಕೂಡ ಬ್ರಾಹ್ಮಣ ಸಮುದಾಯದವರನ್ನು ಕೈ ಬಿಟ್ಟಿರಲಿಲ್ಲ. ಇದೇ ಮೊಟ್ಟ ಮೊದಲನೇ ಬಾರಿಗೆ ಬ್ರಾಹ್ಮಣ ಸಮುದಾಯದಿಂದ ಯಾವುದೇ ಸಚಿವರಿಲ್ಲದಿರತಕ್ಕಂಥ ಸಚಿವ ಸಂಪುಟ ನಿರ್ಮಾಣ ಆಗಿರೋದ್ರಿಂದ ಈ ಕಾರಣ ಏನು ಅನ್ನೋದು ನಮಗೆ ತಿಳಿತಾ ಇಲ್ಲ. ನಾವೇನು ಮಾಡೋಕ್ಕಾಗಲ್ಲ. ಇವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಬಿಡಿ ಅಂತ ಕೂಡ ನಾವು ಕೇಳಲಿಕ್ಕೂ ಬರಲ್ಲ. ಹಾಗಾಗಿ ನಮಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಮತ್ತು ನಮಗಾಗಿರ್ತಕ್ಕಂಥ ಬೇಸರ ಅಥವಾ ನಿರಾಶೆ, ಇದ್ರ ಬಗ್ಗೆ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ಗಮನ ಸೆಳೀತಾ ಇದ್ದೀವಿ. ನಾವು ಪರ್ಯಾಯವಾಗಿ ಏನು ಕೇಳಕ್ಕೆ ಸಾಧ್ಯ ಇಲ್ಲ. ಸಚಿವ ಸಂಪುಟಕ್ಕೆ ಪರ್ಯಾಯವಾಗಿ ಏನಿದೆ ಅದೆಲ್ಲ ಕೇಳಲಿಕ್ಕೆ ಬರೋದಿಲ್ಲ. ನಾವು ಸರ್ಕಾರದ ಗಮನ ಸೆಳೀತಾ ಇದ್ದೀವಿ. ಹಿಂದೆ ಯಾವತ್ತೂ ಆಗಿರಲಿಲ್ಲ, ಇದಾಗಿದೆ. ಇದು ನೀವೇ ಆಲೋಚನೆ ಮಾಡಬೇಕು. ಎಲ್ಲ ಕಡೆ ಸಾಮಾಜಿಕ ನ್ಯಾಯ ಅಂತ ಎಲ್ಲ ಕಡೆ ಇದೆ. ಬ್ರಾಹ್ಮಣರನ್ನ ಹೊರಗಡೆ ಇಡೋದು ಸಾಮಾಜಿಕ ನ್ಯಾಯವ ನಮಗೆ ಗೊತ್ತಿಲ್ಲ. ಅಷ್ಟೇ ನಮ್ಮ ಪ್ರಶ್ನೆ. ಓಕೆ, ಥ್ಯಾಂಕ್ ಯು. ಈ ವಿಚಾರ ನಮ್ಮ ಇಡೀ ಸಮುದಾಯದಲ್ಲಿ ಪ್ರತಿಧ್ವನಿಸಿದೆ. ಅನೇಕರಿಗೆ ಬೇಸರವಾಗಿದೆ, ಅನೇಕರಿಗೆ ನಿರಾಶೆಯಾಗಿದೆ. ಹಾಗಾಗಿ ಈ ವಿಚಾರವನ್ನು ಕಳೆದ 2-3 ದಿನದಲ್ಲಿ ತುಂಬ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಚರ್ಚೆ ಆಗಿತ್ತು. ಅದರಲ್ಲೂ ಸಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸುಮಾರು 88,000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಈಗ. ಇದರಲ್ಲಿ ಕಾಂಗ್ರೆಸ್ಸಿನ ಪಕ್ಷದ